ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತುಳಸಿ ಮದುವೆಯನ್ನು ಯಾಕೆ ಆಚರಿಸ್ತಾ ಇದ್ರು? ಆಕಾಶ್ ಬುಟ್ಟಿ. ಹಾಯ್, ಹೆಲೋ, ನಮಸ್ಕಾರ ಎಲ್ಲರಿಗೂ. ಇವತ್ತು ತುಳಸಿ ಮದುವೆ. ಸೊ ನಮ್ಮನೇಲಿ ಕೂಡ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ರಾತ್ರಿ ಪೂಜೆ ಇರುತ್ತೆ ತುಳಸಿಗೆ. ಸೊ ಅದರದ್ದು ಪ್ರಿಪ್ರೇಷನ್ ಈಗ ನಡೀತಾ ಇದೆ. ಸೊ ಈ ವ್ಲಾಗಲ್ಲಿ ನಾನು ತುಳಸಿ ಮದುವೆ ಪ್ರಿಪ್ರೇಷನ್ ಹೇಗಿತ್ತು, ಹಾಗೆ ನಾವು ಸಿಂಪಲ್ಲಾಗಿ ಯಾವ ಥರ ತುಳಸಿಗೆ ಪೂಜೆಯನ್ನು ಮಾಡಿ ತುಳಸಿ ಮದುವೆಯನ್ನು ಆಚರಿಸಿದ್ವಿ ಅಂತ ತಿಳಿಸ್ಕೊಡ್ತೀನಿ. ಹಾಗೆ ಈ ವ್ಲಾಗನ್ನು ನೀವು ಖಂಡಿತ ಎಂಡ್ ತನಕ ನೋಡಿ. ಹಾಗೆ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನು ಈಗ ಜಸ್ಟ್ ನಮ್ಮ ಅಜ್ಜಿ ಹತ್ರ ಕೇಳಿದೆ ತುಳಸಿ ಮದುವೆಯನ್ನು ಯಾಕೆ ಆಚರಿಸ್ತಾ ಇದ್ರು ಮೊದಲಿಂದನೂ ಅಂತ. ಅವ್ರು ಹೇಳಿದ್ರು, ಫಸ್ಟೆಲ್ಲ ತುಳಸಿ ಮದುವೆ ಆದಮೇಲೆ ಗಂಡು ಹೆಣ್ಣು ಜಾತಕ ಎಲ್ಲ ಹೊರಗಾಗ್ತಿದ್ರಂತೆ. ಅಂದರೆ ತುಳಸಿ ಮದುವೆ ಆದಮೇಲೆ ಮದುವೆ ಮಾಡೋದು ಅಂತ. ತುಳಸಿ ತಾಯೇ ಧನ ಸಂಪನ್ನೆ
ಸ್ವರ್ಗಕ್ಕೆ ಪಶ್ಚಗಿರಿ ಪಾಣಗಿರಿ ಮದನ ಮಂದಾರಗಿರಿ ಎನ್ನೆಮ್ಮೆ ಸ್ವರ್ಗಕ್ಕೆ. ಕೊಟ್ಟು ಇಲ್ಲಿ ಪನಿವಾರವನ್ನು ಕೊಡ್ತಾ ಇದ್ದೀವಿ. ಮೊದಲೆಲ್ಲ ನಾವು ಚಿಕ್ಕವರಿರುವಾಗ ನನಗಿನ್ನ ನೆನಪಿದೆ, ಮನೆಯಲ್ಲೇ ಒಂದು ಸಣ್ಣ ಕಾಳಿಂದು ಏನಾದರೂ ಪನಿವಾರ ಥರ ಮಾಡಿ ಬೇರೆ ಮನೆಯವರಿಗೆಲ್ಲ ಹಂಚಕ್ಕೆ ಹೋಗ್ತಿದ್ವಿ. ಸೊ ಈಗ ಅದೆಲ್ಲ ಬಿಟ್ಟು ಹೋಗಿದೆ. ಈಗ ಪೇಟೆಯಿಂದ ಏನಾದರೂ ತಿಂಡಿ ತಿಂದು ಮನೆಯವರಷ್ಟೇ ತಿನ್ನೋದು ಅಷ್ಟೇ. ಆಕಾಶ್ ಬುಟ್ಟಿ